ಇವತ್ತು 131ನೇ ಕೂಡ ಮೀಟಿಂಗ್ ಆಯಿತು. ಇದರಲ್ಲಿ ನಮ್ಮ MLA ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಬಂದಿದ್ದರು. ನಮ್ಮ MLC ಅನಿಲ್ ಕುಮಾರ್ ಸಾಹೇಬರು ಬಂದಿದ್ದರು. ಮತ್ತು ಎಲ್ಲ ಆಫೀಸರ್ಸ್ ಬಂದಿದ್ದರು. ಇವತ್ತು ಏನು ತೀರ್ಮಾನ ಆಯ್ತಂದ್ರೆ, ನಮ್ಮ ಕೂಡ ಲೇಔಟ್ನಲ್ಲಿ ಸುಮಾರು 40 ವರ್ಷದಿಂದ ಏನು ಕೆಲಸ ಆಗಿರಲಿಲ್ಲ, ಅದು ಇವಾಗ 70-75% ಕೆಲಸ ಆಗಿದೆ, ಇವಾಗ ಆಗ್ತಾನೂ ಇದೆ. ನೆಕ್ಸ್ಟ್ ನಾವು ಇನ್ನೊಂದು ಯಾವುದನ್ನು ಹೊಸ ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಯಿತು. ಅದು ಆಗಿದ ಮೇಲೆ ನಮ್ಮ ಲೇಔಟ್ನಲ್ಲಿ ಸುಮಾರು 339 ಕಾರ್ನರ್ ಸೈಟ್ಸ್ ಇದೆ. ಆ 339 ಸೈಡ್ನಲ್ಲಿ ನಾವು ಇವಾಗ ಸದ್ಯಕ್ಕೆ 55 ಸೈಡು ಆಕ್ಷನ್ ಮಾಡ್ತಾಯಿದ್ದೀವಿ. ಅದು ನಮಗೆ ಖಾತಾ ಆಗಬೇಕಾಗಿತ್ತು. ಆ ಖಾತಾಗೆ ಮುನ್ಸಿಪಲ್ಗೆ ಈ ಖಾತಾಗೆ ಕಳಿಸಿದ್ದೀವಿ. ಈ ವಿತಿನ್ ಒಂದು ವಾರದಿಂದ ಬರುತ್ತೆ. ಬಂದ ತಕ್ಷಣ ನಾವು ಅದು ಆಕ್ಷನ್ ತಗೊಳ್ತೀವಿ, ಈ ಟೆಂಡರ್. ಮತ್ತು ಇನ್ನೊಂದು, ನಮ್ಮ ಲೇಔಟ್ನಲ್ಲಿ 1 ಎಕರೆ ಜಾಗ ಇದೆ. ಅದು ಬಂದು ನಮಗೆ ಸಿನಿಮಾ ಥಿಯೇಟರ್ ಮತ್ತು ಮಲ್ಟಿಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಕಾಂಪ್ಲೆಕ್ಸ್ ಅಂತ ಇದೆ. ಅದು ಕೂಡ ನಾವು ಆ 1 ಎಕರೆ ಈ ಟೆಂಡರ್ ಆಕ್ಷನ್ ಆಗ್ತಾಯಿದ್ದೀವಿ. ಯಾರನ್ನ ಬಂದು ತಗೋಬೋದು, ಅದು ಸೇಲ್ ಮಾಡ್ತೀವಿ. ಅದು ಕೂಡ ಈ ಟೆಂಡರ್ ಮುಖಾಂತರ ನಾವು ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು 1/2 ಎಕರೆ ಜಾಗ ಇದೆ. ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್, ಶಾಪ್ಸ್ ನಮ್ಮ ಕೂಡ ಇದು ಲೇಔಟ್ಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸುಮಾರು ಒಂದು 10-12 ಅಂಗಡಿ ಕಟ್ಟಬೇಕು. ಅದು ಮಾಡಿದರೆ ನಮಗೆ ಬಾಡಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ತೀರ್ಮಾನ ಆಗಿದೆ. ಆಮೇಲೆ ಮತ್ತು ಈ ನಮ್ಮ ಲೇಔಟ್ನಲ್ಲಿ ಒಂದು 6-7 ಮಿನಿ ಹೈಮಾಸ್ ಎಲ್ಲ, ಯಾಕಂದರೆ ಕೆಲಸ ಎಲ್ಲ ಆಗಿದೆ. ಇವಾಗ ಲೈಟ್ಸ್ ಸ್ವಲ್ಪ ಒಳ್ಳೆ ಲೈಟ್ಸ್ ಹಾಕು ನಾನು ಹೇಳ್ಬಿಟ್ಟು ಒಂದು 6-7 ಮಿನಿ ಹೈಮಾಸ್ ಲೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ತೀರ್ಮಾನ ಆಗಿದೆ. ಮತ್ತು ಇನ್ನೊಂದು, ನಮ್ಮದು ಸ್ಲಮ್ ಬೋರ್ಡ್ನಿಂದ ನಾವು ಟೌನ್ನಲ್ಲಿ ಸುಮಾರು 13 ಇದು ವಾರ್ಡ್ಸ್ ಇದೆ, ಸ್ಲಮ್ ವಾರ್ಡ್ಸ್. ಆ ಸ್ಲಮ್ ವಾರ್ಡ್ಸ್ನಲ್ಲಿ ನಾವು ಸುಮಾರು ಒಂದು 8 ಜಾಗದಲ್ಲಿ 8 ವಾರ್ಡ್ನಲ್ಲಿ ಹೈಮಾಸ್ ಲೈಟು ಆಗಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಇನ್ನೊಂದು, ಶ್ರೀನಿವಾಸಪುರ ಸರ್ಕಲ್ ಇದೆ ಅಲ್ವಾ, ಶ್ರೀನಿವಾಸಪುರ ಸರ್ಕಲ್ಲು ಪ್ಲಸ್ ಚಿಕ್ಕಬಳ್ಳಾಪುರ ರೋಡು ಒಂದು ಕಡೆ, ಪ್ಲಸ್ KSRTC ರೋಡು, ಪ್ಲಸ್ ಬಂಬು ಬಜಾರ್ ರೋಡು, ಆ ಸೆಂಟರ್ ಏನಿದೆ ಆ ಸೆಂಟರ್ನಲ್ಲಿ ಒಂದು ಸರ್ಕಲ್ ಮಾಡಬೇಕು, ಒಂದು ಹೈಮಾಸ್ ಲೈಟ್ ಹಾಕಬೇಕು ಅಂತ ಅದು ಒಂದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಇನ್ನೊಂದು, ಬೈಪಾಸ್ನಲ್ಲಿ ತಾವು ನೋಡಿರ್ಬೋದು, ಆ ಎಂಟ್ರೆನ್ಸ್ ಆದ ತಕ್ಷಣವೇ ಬ್ರಿಡ್ಜ್ ಕೆಳಗಡೆಯಿಂದ ಎಂಟ್ರೆನ್ಸ್ ಆದ ತಕ್ಷಣವೇ ಕೋಲಾರನಲ್ಲಿ ಅಲ್ಲಿ ಎಲ್ಲ ಲಾರಿಗಳು ನಿಂತ್ಕೊಂಡು ಪಂಚರ್ ಶಾಪ್ಸ್ಗಳು ಹಾಕ್ಕೊಂಡು ಕೋಲಾರ ಶೇಪೇ ಚೇಂಜ್ ಆಗಿಬಿಟ್ಟಿದೆ. ತಾವೆಲ್ಲ ನೋಡ್ತಾ ಇದ್ದೀರಲ್ವಾ. ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿ ಒಂದು ಸರ್ಕಲ್ ಮಾಡಬೇಕು, ಒಂದು ಮಾನ್ಯುಮೆಂಟ್ ಮಾಡಿ ಕೋಲಾರಿಗೆ ಸ್ವಲ್ಪ ಒಳ್ಳೆ ನೋಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಇದಕ್ಕೆಲ್ಲ ಡೆವಲಪ್ ಮಾಡಬೇಕಾದ್ರೆ ನಮ್ಮ ಮಾನ್ಯ ನಸೀರ್ ಸಾಹೇಬರು, ಪೊಲಿಟಿಕಲ್ ಸೆಕ್ರೆಟರಿ ಟು ದ CM, ಮತ್ತು ನಮ್ಮ ಕೊತ್ತೂರು ಮಂಜುನಾಥ್ ಸಾಹೇಬರು MLA, ಆಮೇಲೆ ನಮ್ಮ ಅನಿಲ್ ಸಾಹೇಬ್ರು, ಅವ್ರದ್ದೆಲ್ಲ ಸಹಕಾರ ನಮಗಿದೆ. ಮುಂದಿನ ದಿವಸದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಎಷ್ಟು ಸಾಧ್ಯ ಆಗಿದೆ ಅಷ್ಟು ಮಾಡ್ತೀವಿ. ಇವಾಗ ಸದ್ಯಕ್ಕೆ ಇಷ್ಟು ನಾವು ಇಟ್ಕೊಂಡಿದ್ದೀವಿ. ಇದು ಮಾಡಿದ ಮೇಲೆ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ.